ಕರೆಯಣ ಭೀಮನ್ನ. ಜೀವವಂದು ಸಹೋದರರೇ, ಕೌರವನ ಅರಣ್ಯವಾಸ ಅಜ್ಞಾತವಾಸ ಮುಗಿಸಿದಾಯಿತು. ಈಗ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲು ಯುದ್ಧ ಮುಖದಿಂದ ತೆಗೆದುಕೊಳ್ಳಬೇಕೆಂದು ಹೇಳಿದ ಬಳಿಕ ಶ್ರೀ ವಾಸುದೇವನ ಸಹಾಯವನ್ನು ಪಡೆದೆವು. ಇನ್ನು ನಿಮ್ಮಗಳ ಅಭಿಮತವನ್ನು ತಿಳಿಸಿಬಿಡಿ. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇರಣ್ಣ ಈ ನಿನ್ನ ಹುಚ್ಚದ ಭ್ರಾಂತಿ. ಧರ್ಮವನ್ನು ಗೆದ್ದದು ತಂಡದನ್ನು ಬಂಡರನ್ನು ತುಳಿದು ಕಾವಲನ್ನು ಕಳಿಸುವ ಪಾಂಡವರು ಆದಮರ ರುಂಡವನ್ನು ಚೆಂಡಾದೆ ಬಿಡುವುದಿಲ್ಲ. ತೊಡೆ ತಟ್ಟಿ ದ್ರೌಪದಿಯನ್ನು ಕೂರಲು ಹರದವರ ಅಟ್ಟಹಾಸ ಅದರಷ್ಟ ಮಟ್ಟಿಗಿರುವ ಒಮ್ಮೆ ನೋಡಬೇಕು, ನೋಡಲೇಬೇಕು. ಬಡ ಕುರುಕುಲವ ಕಡೆಗಿಡಲೆಂದು ಋಣವಹಿಸು ಕೊಡವಿಯಳು ಅಗ್ರಜ. ಬಡ ಕುರುಕುಲವ ಕಡೆಗಿಡಲೆಂದು ಋಣವಹಿಸುವೆನು ಕೊಡವಿಯಳು. ಜಡರ ಮಡಲ ಕಡದಿಡಲು ಜಡಗರದಿ ದುಡುಕುತಿಯಲನು ವಿಧ ವಿಧದಿ ಅಗ್ರಜ. ಜಡರ ಮಡಲ ಕಡೆಗಿಡಲು ಜಡಗರದಿ ದುಡುಕುತಿಯಲನು ವಿಧ ವಿಧದಿ. ಮದಂಧ ಕುರುಕುಲ ವಿದ್ದಾರಿಪೆ ಬಡ ಮದಂಧ ಕುರುಕುಲ ವಿದ್ದಾರಿಪೆ ಅಗ್ರಜ. ಮದಂಧ ಗುರುಕುಲ ವಿದ್ದಾರಿಪೆ ಬಡ ಮದಂಧ ಗುರುಕುಲ ವಿದ್ದಾರಿಪೆ. ಬಡ ಗುರುಕುಲವ ಕಡಿದಿಡಲು ದುಡವಹಿಸುವನು ಕೊಡವೆಯಳು. ದುಡವಹಿಸುವನು ಕೊಡವೆಯಳು. ದುಡವಹಿಸುವನು ಕೊಡವೆಯಳು. ಅಣ್ಣ ಅಡಿಗಡಿಗೂ ಅಡ್ಡಗಟ್ಟಿ ಓಡುತ್ತಿರುವ ಕುಲದಂತದಿಯನ್ನು ನಿಮ್ಮ ಚಿತ್ತಕ್ಕೆ ಕಿಚ್ಚನ ಚಿಕ್ಕಲ್ಲವೇ? ವಿಷಭಾಸನ ಭೀಕರ ಕಾಡಿನ ವಾಸ ಕೈಲಾಗಂತೆ ತಲೆ ಮರೆಸಿಕೊಂಡು ಓಡಿದ ಹಚ್ಚಾಟ ವಾಸ. ಒಮ್ಮೆ ಆದರೆ ಮರೆಸಿಕೊಳ್ಳಿ ಅವರಂತ ಬಲವಂತರಾದರೆ ತೊಡೆ ತಟ್ಟಿ ನಿಲ್ಲಲಿ. ಕೋಟ್ಯಾಧಿಕಾರಾಗಿ ಬಂದರು ಸಾಡಿಲರೇ ಗುರು ರಕ್ತವನ್ನು ಹರಿಸಿಬಿಡುತ್ತೇನೆ. ಗುರು ರಕ್ತದ ಪಾದದೊಂದಿಗೆ
ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದೆ ನಮಗೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ದುರ್ಗೌರವರನ್ನು ಮರಣಗೊಳಿಸದೆ ತರೆಯಲಿರಲು ಬಿಡುವೆನೆ, ರಣದಲ್ಲವರ ರಕ್ತಪಾನ ಮಾಡದಿರುವೆನೆ. ಅಗ್ರಜ ದುರ್ಗೌರವರನ್ನು ಮರಣಗೊಳಿಸದೆ ತರೆಯಲಿರಲು ಬಿಡುವೆನೆ, ರಣದಲ್ಲವರ ರಕ್ತಪಾನ ಮಾಡದಿರುವೆನೆ. ಹತ್ತಿಯ ಮುಡಿ ಮುಟ್ಟಿದವರ ಮೆಚ್ಚಿಕೊಳ್ಳಿದೆ, ಅದನ್ನು ಮೆಚ್ಚಿಕೊಳ್ಳಿದೆ. ಹತ್ತಿಯ ಮುಡಿ ಮುಟ್ಟಿದವರ ಮೆಚ್ಚಿಕೊಳ್ಳಿದೆ, ಅದನ್ನು ಮೆಚ್ಚಿಕೊಳ್ಳಿದೆ. ಗರ್ಭದ ತೊಳೆದಟ್ಟಿದವರ ಕುಟ್ಟಿಕೊಳ್ಳುವೆ, ಗದೆಗಳು ಕುಟ್ಟಿಕೊಳ್ಳುವೆ. ಗರ್ಭದ ತೊಳೆದಟ್ಟಿದವರ ಕುಟ್ಟಿಕೊಳ್ಳುವೆ, ಗದೆಗಳು ಕುಟ್ಟಿಕೊಳ್ಳುವೆ. ದುರ್ಗೌರವರನ್ನು ಮರಣಗೊಳಿಸದೆ ಕರೆಯಲ್ಲಿರಲು ಬಿಡುವೆನೆ, ರಣದಲ್ಲವರ ರಕ್ತಪಾನ ಮಾಡದಿರುವೆನೆ. ರಣದಲ್ಲವರ 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 ರಕ್ತಪಾನ ಮಾಡದಿರುವೆನೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಅಣ್ಣ, ಧರ್ಮ ಮಾರ್ಗ ತತ್ಪರರಾದಂತ ನಿಮಗೆ ವಿರುದ್ಧ ಭಾವನೆ ಎಂದು ಹೇಳುತ್ತಿಲ್ಲ. ಆದರೂ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಇದರ ಮೇಲೆ ತಮ್ಮ ಚಿತ್ತ. ಸಹೋದರರೇ, ಹಾಗಿದ್ದ ಪಕ್ಷದಲ್ಲಿ ಬಹಳ ಸಂತೋಷ. ಆವೇಶದ ಗುರಿ ತುದಿ ಮುಟ್ಟುವುದರಲ್ಲಿ ಇನ್ನು ಏನೇನು ಅನರ್ಥಗಳು ಸಂಭವಿಸುವೋ ಬಲ್ಲವರೇ ಯಾರು. ಅದಕ್ಕಾಗಿ ಶಾಂತಿ ಸಹನೆ ಇರಬೇಕು. ಶಾಂತಿ ಸಮಾಧಾನ. ನಮೋ ತ್ರಿಭು ನಮೋ ತ್ರಿಭುವನ ನಾಯಕನೇ, ನಮೋ ತ್ರಿಭುವನ ನಾಯಕನೇ, ವನರುವಲೋಚನ ಶ್ರೀಹರಿಯೇ, ವೇದವನಾದರಿಸಿ ವಾಸುದೇವನೇ, ವೇದವನಾದರಿಸಿ ವಾಸುದೇವನೇ, ವರಹವರ್ಚ ರೂಪ ಧರಿಸಿ ಮೈ ಮೈ ಕೊಡಲದೆ ವೈಭವ. ನಮೋ ತ್ರಿಭುವನ ನಾಯಕನೇ. ಮಂದರಗಿರಿಯ ಬೆಂಗಲು ಹೋದು ಅಮರರ ಸಲಹಿದ ಮೂರ್ಮನೆ, ಮಂದರಗಿರಿಯ ಬೆಂಗಲು ಹೋದು ಅಮರರ ಸಲಹಿದ ಮೂರ್ಮನೆ, ಶ್ವೇತವರಾಹ ರೂಪವದರಿಸಿ ಅಣ್ಣ, ಶ್ವೇತವರಾಹ ರೂಪವದರಿಸಿ ದರಿದ್ರತೆಯ ಬಯಸಿ ಹಿರಣ್ಯಾಕ್ಷನನ್ನು ಕೊಂದವನೇ, ದರಿದ್ರತೆಯ ಬಯಸಿ ಹಿರಣ್ಯಾಕ್ಷನನ್ನು ಕೊಂದವನೇ. ಬೇಡವೇ ಸದನ ಪದ್ಮನಾಭನು ಭಕ್ತರ ಸಲಹಿದರಿ ಜೈಲ, ಬೇಡವೇ ಸದನ ಪದ್ಮನಾಭನು ಭಕ್ತರ ಸಲಹಿದರಿ ಜೈಲ.
ಬಲಿಯ ಮೆಟ್ಟಿದ ಶ್ರೀ ವಾಮನ ತಲೆಯ ನಡೆದು ಬಾಲನ ವೇಷದಿ ಬಲಿಯ ಮೆಟ್ಟಿದ ಶ್ರೀ ವಾಮನ ಕೊಡಲಿಯ ಪಿಡಿದು ಜಡಗನ ಕಡೆದು ಕೊಡಲಿಯ ಪಿಡಿದು ಜಡಗನ ಕಡೆದು ಕೊಡಲಿಯ ನರನ ಭಾಗವನ ಶಿವದನು ಕುರಿದು ಜಾನಕಿ ಕರ ಪಿಳಿದು ಶಿವದನು ಮುರಿದು ಜಾನಕಿ ಕರ ಪಿಳಿದು ರಾಮನಾದಿಗಳ ವಧಿಸಿದ ಶ್ರೀರಾಮ ರಾಮನಾದಿಗಳ ವಧಿಸಿದ ಶ್ರೀರಾಮ ಕೃಷ್ಣ 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 ಕರುಣಾಬಲಹರಣ ಶ್ರೀರಮಣ ಹರಿ ಕೃಷ್ಣನ ಕರುಣಾಬಲಹರಣ ಶ್ರೀರಮಣ ಹರಿ ಕೃಷ್ಣನ ಪಾಂಡವ ಪ್ರಿಯ ಕರಮ ಪುರುಷ ಕಂಸಾತ್ಮಕ ಲಕ್ಷ್ಮೀಶ ಪಾಂಡವ ಪ್ರಿಯ ಕರಮ ಪುರುಷ ಕಂಸಾತ್ಮಕ ಲಕ್ಷ್ಮೀಶ ಮಹಿಮೆ ಬೇಳೆ ಮಹಿಮೆ ಬೇಳೆ ಮಹಿಮೆ ಬೇಳೆಲೆನಿದು ಅಂದವು ಗೋಕುಲಾನಂದನ ಗೋಪಿಕಾ ತನಯನ ಕರುಣಾ ಬಲಹರಣ ಶ್ರೀರಮಣ ಹರಿ ಕೃಷ್ಣನ ಕರುಣಾ ಬಲಹರಣ ಶ್ರೀರಮಣ ಹರಿ ಕೃಷ್ಣನ ಪಾಂಡವ ಪ್ರಿಯ ಪರಮ ಪುರುಷ ಕಂಸಾತ್ಮಕ ಲಕ್ಷ್ಮೀಶ ಪಾಂಡವ ಪ್ರಿಯ ಪರಮ ಪುರುಷ ಕಂಸಾತ್ಮಕ ಲಕ್ಷ್ಮೀಶ ಮಹಿಮೆ ಬೇಳೆ ಅಣ್ಣ ತಂಗಿ ಪರಮಾತ್ಮ ಮಹಿಮೆ ಬೇಳೆ ಅಣ್ಣ ಮಹಿಮೆ ಬೇಳೆಲೆನಿದು ಅಂದವು ಕೃಷ್ಣ 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 ಅಣ್ಣ ತಂಗಿ ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಿ ಪರಮಾತ್ಮ. ನಿನಗೆ ಶುಭವಾಗಲಿ ತಂಗಿ. ಈ ಪೀಠವನ್ನು ಅಲಂಕರಿಸು ಅಣ್ಣ. ಪರಮಾತ್ಮ ಪಾಂಡವಪುತ್ರರ ಪ್ರಣಾಮ ವಿಜಯಶಾಲಿಗಳಾಗಿರಿ ಪಾಂಡವ ಪುತ್ರರೇ. ಧರ್ಮನಂದನ, ನನ್ನನ್ನು ಕರೆಸಿದ ಕಾರಣವೇನು? ದೇವ, ನಿಮ್ಮ ದಯೆಯಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಸಹಿತ ವಿರಾಟರಾಯನ ಪುತ್ರಿಯೋ ವಿರಾಟ ನಗರದ ವಿರಾಟರಾಯನ ಪುತ್ರಿಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ಮುಂದೇನು ಮಾಡುವುದು? ಅಜಾತ ಶತ್ರುವಾದ ನೀನು ಮಾಡುವುದು ಇನ್ನೇನಿದೆ? ನಿಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಕೇಳುವುದಷ್ಟೇ. ಹಸ್ತಿನಾವತಿಯಿಂದ ಬಂದ ರಾಯಭಾರಿಗಳು ತಮ್ಮ ದರ್ಶನಕ್ಕಾಗಿ ಕಾದಿರುವರು. ಜಗವೆಲ್ಲ ತುಂಬಿರದು ನಿನ್ನ ಮಾಯೆ, ಜಗವೆಲ್ಲ ತುಂಬಿರದು ನಿನ್ನ ಮಾಯೆ, ಅರಿದು ಬೆರೆದು ನೆನೆಯುವೆ ದೇವ, ಅರಿದು ಬೆರೆದು ನೆನೆಯುವೆ ದೇವ, ಜಗವೆಲ್ಲ ತುಂಬಿರದು ನಿನ್ನ ಮಾಯೆ.
ವಾಸುದೇವ. ಸಂಜಯ, ನಿನಗೆ ಶುಭವಾಗಲಿ. ಸಂಜಯ, ಹಸ್ತಿನಾವತಿಯಲ್ಲಿ ಶ್ರೇಷ್ಠ ಇದರಾಗಿ ಪ್ರಜೆಗಳು ಸಹಿತ ಎಲ್ಲರೂ ಸೌಖ್ಯವೇ ಸಂಜಯ? ಧರ್ಮಾನಂದನ, ಹಸ್ತಿನಾವತಿಯ ಸುಖಕ್ಷೇಮವನ್ನು ನಾನು ಹೇಗೆ ಹೇಳಲಿ? ಸುಖ ಶಾಂತಿ ಇಲ್ಲದೆ ಹಸ್ತಿನಾವತಿಯ ಯಾವ ಶುಭಕ್ಷೇಮವನ್ನು ಹೇಳಲಿ ಧರ್ಮಪುತ್ರ? ಕ್ರೂರ ಪಶ್ಚಿಮ ವರದಕ್ಕೆ ಸಿಕ್ಕಿದ ಮರುಭೂಮಿ ಅಂತಾಗಿದೆ ಕುರ್ರಾಜದ ಬಾಳು. ಭೀಷ್ಮ ದ್ರೋಣಾದಿಯಾಗಿ ಧೃತರಾಷ್ಟ್ರನಿಗೆ ಎಷ್ಟು ಸಮಾಧಾನ ಹೇಳಿದರು ಕೇಳದ ಆ ದುರಿದ ಕೌರವರು ಹೆಜ್ಜೆ ಹೆಜ್ಜೆಗೂ ಯುದ್ಧವನ್ನೇ ಸಿದ್ಧ ಮಾಡುತ್ತಿರುವರು. ಅದಕ್ಕಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿದು ಬರಬೇಕೆಂದು ಪ್ರಭುಗಳು ನನ್ನನ್ನು ಇಲ್ಲಿಗೆ ಕಳಿಸಿರುವರು. ಸಂಜಯ, ಹೇಳುವೆ ಆ ಕೌರವೇಶ್ವರರು ಚೆನ್ನಾಗಿರುತ್ತಾರೆ. ಆದನ ತಮ್ಮ ದುಶ್ಯಾಸನು ದಾಷ್ಪುಷ್ಟಮೋಕ್ಷದ ಕೂಡಿರುವನೇ ಅವರಿಬ್ಬರನ್ನು ರಣರಂಗಕ್ಕೆ ಅಣಿಯಾಗುವಂತೆ ತಿಳಿದುಬಿಡುವ ಸಂಜಯ. ಸಂಜಯ, ಆ ಕೌರವೇಶ್ವರನು ಯುದ್ಧವನ್ನು ಸಿದ್ಧ ಮಾಡೋಕ್ಕಿಂತ ಮೊದಲು ಗಾಂಧಾರವನ ಪ್ರಸಂಗವನ್ನು, ಗೋಗ್ರಹಣದ ಸನ್ನಿವೇಶವನ್ನು ನೆನಪಿಗೆ ತಂದುಕೊಳ್ಳುವಂತೆಯೂ ಜೋಗದ ಸಮಯದಲ್ಲಿ ಈ ಭೀಮಾರ್ಜುನರು ಮಾಡಿದ ಪ್ರತಿಜ್ಞೆಯನ್ನು ತಿಳಿಸಿಬಿಡು ಸಂಜಯ. ಸಂಜಯ, ನಾನಂತೂ ಯುದ್ಧ ವಿರೋಧಿ. ಆದರೆ ಹಿಂದೆ ಆಗಿರುವ ದುರಂತಗಳನ್ನೆಲ್ಲ ಮರೆತು ನಮ್ಮ ಪಾಡಿಗೆ ನಾವು ಇಂದ್ರಪ್ರಸ್ಥಪುರದಲ್ಲಿರಲು ಸಿದ್ಧರಾಗಿದ್ದೇವೆ. ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟರೆ ಸಾಕು, ಈ ಯುದ್ಧವನ್ನು ನಿಲ್ಲಿಸಿಬಿಡುತ್ತೇವೆ ಎಂದು ಹೇಳಿಬಿಡು ಸಂಜಯ. ಯಾದವದೀಶ, ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು? ಸಂಜಯ, ಪಾಂಡವರೀಗ ಯುದ್ಧಕ್ಕೂ ಸಿದ್ಧ, ಸಂಧಿಗೂ ಸಿದ್ಧ. ಇವೆರಡರಲ್ಲಿ ದುರ್ಯೋಧನ ಯಾವುದನ್ನು ಬೇಕಾದರೂ ನಿರ್ಧರಿಸಲಿ ಸಂಜಯ. ಮುತ್ತೈದೆಯ ಮುಡಿ ಬಿಚ್ಚಿಸಿ ಮಾನದಂಬರವನ್ನು ಕಿತ್ತೆಸೆದು ತಮ್ಮ ಸರ್ವನಾಶವನ್ನು ತಾವೇ ತಂದುಕೊಂಡಿದ್ದಾರೆ ಆ ಕೌರವರು. ದುರಳನ ನರಕನೆ ಆತನೆಯನ್ನು ಸಹಿಸಲಾರದೆ ಕೃಷ್ಣ ಕೆಟ್ಟರು ಕಾಪಾಡು ಎಂದ ಕರೆದ ನೋವಿನ ಕರಗು ಕರಗದೆ ನನ್ನ ಹೃದಯ ನೆನಪಿನಲ್ಲಿದೆ ಸಂಜಯ. ಆದರೂ ಕುರು ಪಾಂಡವರಲ್ಲಿ ಧರ್ಮ 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 ಯಾರ ಕಡೆಗಿದೆಯೋ ನಾನು ಅವರ ಪಕ್ಷವನ್ನು ವಹಿಸುತ್ತೇನೆಂದು ನಿಮ್ಮವರಿಗೆಲ್ಲ ತಿಳಿಸಿಬಿಡು ಸಂಜಯ. ಮಧುಸೂದನ, ಸೋದರ ವಧೆಯನ್ನು ತಪ್ಪಿಸಲು ತಾವೊಂದು ಸಾರಿ ಹಸ್ತಿನಾವತಿಗೆ ಬಂದು ರಾಯಭಾರ ಮಾಡಬಹುದಾಗಿತ್ತಲ್ಲವೇ? ಹಾಗಲೇ ಪ್ರಯತ್ನಿಸಿ ನೋಡೋಣ ಸಂಜಯ. ಧರ್ಮಪುತ್ರ ವಾಸುದೇವ, ನಾನಿನ್ನು ಹೋಗಿ ಹೋಗಿ ಬಾ ಸಂಜಯ, ನಿನಗೆ ಮಂಗಳವಾಗಲಿ. ಶಾಂತಕಾರ ಕೃಷ್ಣ, ಶಾಂತಕಾರ ಲೋಕ ಭಾವನೆ ಸ್ವೀಕರಿಸೋದರೆ ನಮ್ಮಯ ವೇದನೆ, ಸ್ವೀಕರಿಸೋದರೆ ನಮ್ಮಯ ವೇದನೆ. ಜಗವೆಲ್ಲ ತುಂಬಿರುವುದು ನಿನ್ನ ಮಾಯೆ, ಅರಿತು ಬೆರೆದು ನೆನೆಯುವೆ ದೇವ, ಅರಿತು ಬೆರೆದು ನೆನೆಯುವೆ ದೇವ. ಜಗವೆಲ್ಲ ತುಂಬಿರುವುದು ನಿನ್ನ ಮಾಯೆ, ನಿನ್ನ ಮಾಯೆ, ನಿನ್ನ ಮಾಯೆ. ಧರ್ಮಪುತ್ರ, ಪರಮಾತ್ಮ, ನಿಮ್ಮ ನಿಜವಾದ ಅಭಿಪ್ರಾಯವನ್ನು ತಿಳಿಸಿದರೆ ಮುಂದಿನ ಕಾರ್ಯಕ್ಕೆ ಅನುಕೂಲವಾಗುವುದು. ಸಮರವು ಬೇಡವು ಸಮರವು ಬೇಡವು ದಯಾನಿಧಿ, ಸಮರವು ಬೇಡವು ಸಂಧಿಯಿಂದ ಪಡೆಯುವ ರಾಜ, ಸಂಧಿಯಿಂದ ಪಡೆಯುವ ರಾಜ, ಅಂದವು ಸಾಕು ಅತಿಶಯವೇಕೆ?
ಅಂದವು ಸಾಕು ಅತಿಶಯವೇಕೆ ಸಮರದಿಂದ ಪಡೆಯುವ ರಾಜ್ಯವ ಶಾಂತದಿ ಬಾಳುವ ಮಾರ್ಗವು ತೋರೆ ಕಾಳಗೈಯುವುದು ಅಸಮತಯನಗೆ ಸಾಧಿಸಬೇಡೆನ್ನ ಬೇಡುವೆ ದೇವ ಸಾಧಿಸಬೇಡೆನ್ನ ಬೇಡುವೆ ದೇವ ಕಾಳಗೈಯುವುದು ಅಸಮತಯನಗೆ ಕದನವು ಬೇಡವು ಕೇ ದಯಾನಿಧಿ ಕದನವು ಬೇಡವು ಕೇ ದೇವ ಕೇವಲ ನೆಲೆದಾಸಿಗಾಗಿ ಕುರು ಪಾಂಡವರು ಹೋರಾಡಿ ಮುಡಿದರೆಂಬ ಅಪಕೀರ್ತಿ ನಮಗೆ ಬರುತ್ತದೆ. ಒಬ್ಬ ಕೌರವನು ಕೊಲ್ಲಲು ಹೋಗಿ ಇಡೀ ಹಸ್ತಿನಾವತಿ ಪ್ರಜೆಗಳನ್ನು ರಕ್ತದ ಕಡುವಿನಲ್ಲಿ ಮುಳುಗಿಸುವುದು ಯಾವ ಧರ್ಮ? ಅವರು ರಾಜ್ಯವನ್ನು ಕೊಡದಿದ್ದರೂ ಹೋಗಲಿ, ನಮ್ಮ ಐವರಿಗೆ 5 ಗ್ರಾಮಗಳನ್ನು ಕೊಟ್ಟರೆ ಸಾಕು, ಈ ಯುದ್ಧವನ್ನು ನಿಲ್ಲಿಸಿ ಬಿಡುತ್ತೇವೆ. ನೀನು ಬಯಸುವ 5 ಗ್ರಾಮಗಳು ಯಾವ ಯಾವ ಧರ್ಮನಂದನ? ಪರಮಾತ್ಮ, ಇಂದ್ರಪ್ರಸ್ಥ, ಋತಪ್ರಸ್ಥ, ಜಯಂತ, ವಾರಣಾಸಿ, ವಾಸಂತಿ ಈ 5 ಗ್ರಾಮಗಳನ್ನು ಕೊಟ್ಟರೆ ಸಾಕು, ಈ ಯುದ್ಧವನ್ನು ನಿಲ್ಲಿಸಿ ಬಿಡುತ್ತೇವೆ. ಸರಿ ಸರಿ, ನೀನಂತೂ ಯುದ್ಧ ವಿರೋಧಿ. ಬಾಬಾ ವಾಯುನಂದನ, ಇದಕ್ಕೆ ನಿನ್ನ ಇದಕ್ಕೆ ನಮ್ಮ ಅಭಿಮತ ಮನ್ನ ಮತಿಯ ಕೌರವರಲ್ಲೂ ಕಂದಿ ನಮಗೆ ಸಲ್ಲದು ಕೃಷ್ಣ. ಮನ್ನ ಮತಿಯ ಕೌರವರಲ್ಲೂ ಕಂದಿ ನಮಗೆ ಸಲ್ಲದು ತಂದೆ ಪಾಂಡು ಜನಕನಾಡ್ ಒಂದಿಗೆ ಬೇಡಿದ ನಿಮಗೆ ಕೃಷ್ಣ. ತಂದೆ ಪಾಂಡು ಜನಕನಾಣೆ ಒಂದಿಗೆ ಬೇಡಿದ ನಿಮಗೆ ಭಿಕ್ಷ ಬೇಡಿ ಪಡೆಯುವುದಕ್ಕೆ ರಾಜ್ಯ ಅವನ ಆಸ್ತಿಯೇ. ಭಿಕ್ಷೆ ಬೇಡಿ ಪಡೆಯುವುದಕ್ಕೆ ರಾಜ್ಯ ಅವನ ಆಸ್ತಿಯೇ. ಶ್ರಮ ವಹಿಸಿ ದುಡಿದಿಯೇನೆ ತಪ್ಪಿದ ಕೊರು ರಾಕ್ಷಸರ ಗರ್ಭಸೀಗೆ ಗದೆಯಳು. ತಪ್ಪಿದ ಕೊರು ರಾಕ್ಷಸರ ಗರ್ಭಸೀಗೆ ಗದೆಯಳು. ನನ್ನ ಮದಿಯ ಗೌರವರಲ್ಲೂ ತಂದಿ ನಮಗೆ ಸಲ್ಲದು, ತಂದಿ ನಮಗೆ ಸಲ್ಲದು, ತಂದಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಗ್ರಜ ಅಗ್ರಜ ನಮ್ಮ ಧರ್ಮದ ಬೃಹತ್ತಾಕಾರವಾದ ಕೋಟೆಯಂತೆ ಬಳಸಿ ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ ಏಳಿ ಜನ್ಮವನ್ನ. ಏನಿದು ಶತಾಗ್ರ ಸಿಂಹಬಲ ಸಮರ್ಥನಾದ ಈ ಭೀಮಸೇನ ಬರಬೇಕಾದ ಮಾತುಗಳೇ ಇವು. ಏನು ವಿನಯ, ಏನು ಶಾಂತಿ ಭಾವನೆ. ನಿದ್ದೆ ಮಾಡುತ್ತಿರುವೆಯೋ ಬೆದರಿ ನೀನು ನಿಜ ಭೀಮಸೇನನು ಎಂದು ಕಿವಿಯೋಳ್ ಕೇಳದ ಕಣ್ಣಲ್ಲಿ ನೋಡದ ಶಾಂತಿ ಭಾವನೆ ಬಾಬಾ ವಾಯುನಂದನ ಅಂದು ಕೊರಸಭೆಯೋಳ್ ನಿಮ್ಮ ಅರ್ಧಾಂಗಿ ಪಾಂಚಾಲಿಯ ಪರಾಭವ ಜರುಗುವ ವೇಳೆ ತೀರಾ ಕೋಪಾವೇಶದಿ ಸೂರ್ಯೋದನ ಪಡೆಯುವುದು ಸತಿ ಪಾಂಚಾಲಿಯ ಶಿರೋದನವಂಬಿರದರ ತಂದ ದುರುಳ ದುಶಾಸನನ ಉದರಂ ಕೀಳುವೆನೆಂದು ಮಾಡಿದೆ ವೀರ ಪ್ರತಿಜ್ಞೆ ಮರೆತೆಯ ಮರೆತೆಯ ಮೃಷ್ಟಭೋಜನ ಒಳಗಲಿ ನಿನ್ನಿ ಕುಹಕ ಕಂಠದ ಕರುಳಿನ ಬಿರುಡಿ
ಪಾಂಚಾಲಿ ನನ್ನನ್ನು ತಡೆಯಬೇಡ. ಈ ಸಂಭ್ರಮ ಭೀಮನನ್ನು ಈ ರೀತಿ ಅಪಮಾನ ಮಾಡುವುದೇ ನನಗೆ ತಿಳಿದಿಲ್ಲವೇ? ಆ ದುಷ್ಟ ದುರ್ಯೋಧನ ನಿನ್ನ ಈ ಬಿಡಿಬಿಡಿಯನ್ನು ಕಟ್ಟುತ್ತೇನೆಂದು ಒಂದೇ ಸಮದ ಕೈದಿರುವನು ತಿಳಿಯದೆ ಕೃಷ್ಣ ನಿನಗೆ? ಮಾಯಾವಿ ಕೃಷ್ಣ ಬೆಣ್ಣೆ 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 ಬುದ್ಧಿಗಳನ್ನು ಕದ್ದು ತಿನ್ನುವ ಮಾಯಾವಿ ನಿಮಗೇನೋ ತಿಳಿಯಬೇಕು ಈ ಭೀಮನ ವೀರತ್ವ. ಛೇ ಛೇ ಅಪಮಾನ ಅಪಮಾನ ಸಹಿಸಲಾಗದ ಅಪಮಾನ. ಇದೋ ಈ ನನ್ನ ಜಲೋದನದಿಂದ ನಾನು ಯಾವುದೇ ಆತ್ಮಹತ್ಯೆ ಮಾಡಿಕೊಳ್ಳುವುದು ವೀರರಿಗೆ ಶ್ರೇಷ್ಠವಲ್ಲ ಸ್ವಾಮಿ. ಸಹೋದರ ಭೀಮಸೇನ, ನೀನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ? ಅರ್ಜುನ ಪರಮಾತ್ಮನು ಭೀಮಸೇನನ ಮನಸ್ಸನ್ನು ಹರಿದುವರಿದವನಂತೆ ಕೋಪಾವೇಶವನ್ನು ಉಂಟು ಮಾಡಿದನು. ಇದಕ್ಕೆ ಪ್ರಥಮಾನುಸಾರವಾಗಿ ಕಾರಣನು ನಾನು. ಮಾಯಜೋತದಳು ಸಕಲ ಸಾಮ್ರಾಜ್ಯವ ಸೋತೆ ನಾನು, ಪರಮ ಪತಿರತೆ ಪಾಂಚಾಲಿಯ ಪರಾಭವಕ್ಕೆ ಕಾರಣನು ನಾನು. ನಿಲ್ಲಲು ನೆಲೆಯಿಲ್ಲದೆ ವನವಾಸಕ್ಕೆ ಕಾರಣನು ನಾನು. ಶಾಂತಿ ಧರ್ಮ ಸಂಧಾನ ಪ್ರಯತ್ನವ ನಾನು ಮಾಡಿದೆ. ಇಂಥ ಪಾತಕಿಯಾದ ಈ ನನ್ನ ಸಿರವ ಹರಿಸಬಾರದೆ ಈ ಗದಾದಂಡ. ಪಾಂಡವಗ್ರಜ, ಪರಮಾತ್ಮ, ನಾನು ಹಾಸ್ಯ ಮಾಡಿದ ಮಾತ್ರಕ್ಕೆ ನಿಮ್ಮಿಬ್ಬರ ನಡತೆ ಬೇರೆ ಆಯಿತಲ್ಲ. ಈ ಭೀಮಸೇನನ ಭುಜಬಲ ಪರಾಕ್ರಮವನ್ನು ನಾನು ಅರಿಯದವನೇ. ಬಕಜರಾಸಂದರಂ ಸಾಯಿಸಿದ ಬಲಯುತನಾರು ವಿಷದ ಅನ್ನವಂ ತಿಂದು ಜೀವಿಸಿದ ವೀರನ ಗೌರವನ ಕಾಲ ಮೃತ್ಯನಾರು ಈ ಭೀಮಸೇನನೊಬ್ಬನಲ್ಲೇ ಪಾಂಡವಗ್ರಜ. ಅರ್ಜುನ, ಪರಮಾತ್ಮ, ಇದಕ್ಕೆ ನಿನ್ನ ಸಮ್ಮತವೇನು? ಭಕ್ತಜನ ಮಂದಾರ ಗರುಡ ದಿವಾಸ ಶಕ್ತಿ ಮೀದ ದೈವ ಈ ಕೋಪವೇತಕ್ಕೆ ಅಪರಾಧ ಮಾಡಿಲ್ಲ ಕೃತಿತೋ ಶೇಷಜಲ್ಪಜೇನ ಕೃಷ್ಣ. ದೇವ, ದುರುಳ ವೈರಿಗಳ ಶಿರವ ಹರ್ಷಲು ಪಣತೊಟ್ಟೆ. ಆ ಕಲಿಕರ್ಣನ ಶಿರವು ಬಲಿ ಅರ್ಪಿಸಲು ಸಭೆಯೊಳಗೆ ಪಣತೊಟ್ಟೆ. ಆದರೆ ಸತ್ಯದ ವಿಡಿಗೆ ಶಿರವಾಗಿ ನಿಂತಿರುವೆ ಮಾಧವ, ವಿಧಿ ಇಲ್ಲ. ಸರಿ ಸರಿ, ಮುನಿದಿದ್ದ ಕಾಲನು ಮುಪ್ಪಾಗಿಯೇ ಹೋದನು. ನಿಮ್ಮೆಲ್ಲರ ಅಭಿಪ್ರಾಯದಂತೆ ಹೋಗಿ ಬರುವುದೇ ನನ್ನ ಪ್ರಥಮ ಕರ್ತವ್ಯ. ಅಣ್ಣ, ಓ ಪಾವಕಪುತ್ರಿ, ಅಣ್ಣ, ನಿಜವಾಗಿ ನಿನ್ನನ್ನೇ ಮರೆತಿದ್ದೆ ತಂಗಿ. ಈ ನಿನ್ನ ವೇಷವೇನು? ಈ ನಿನ್ನ ಕೇಶವೇನು? ಕೆದರಿದ ಕೇಶವಿದಲೇನು, ಕೆದರಿದ ಕೇಶವಿದಲೇನು,
ಕಾರಣವೇನು ಎದರಿದ ಕೇಶದ ವೀರ ಪಾಂಡವ ಸತಿಯ ಸೀರೆಯು ಸೆಳೆದ ತಂಗಿ ಅಣ್ಣ ವೀರ ಪಾಂಡವ ಸತಿಯ ಸೀರೆಯು ಸೆಳೆದ ದುರುಳಹದ ಮಣ್ಣು ಹವನಾರೆ ತಂಗಿ ದುರುಳಹದ ಮಣ್ಣು ಹವನಾರೆ ತಂಗಿ ಕೂರಕರಾಳ ಕುರುವೈರವಿಯನ್ನು ಕೂರಕರಾಳ ಕುರುವೈರವಿಯನ್ನು ಕೆಣಕಿ ಹತಮಾನ ಗೈದವನಾರೆ ಕೆಣಕಿ ಹತಮಾನ ಗೈದವನಾರೆ ಚಿಂತೆಯ ಬಿಡು ನೀನು ಪ್ರಿಯ ಸೋದರಿ ಈ ಜಗಕ್ಕೆಲ್ಲ ನೀ ಮಾದರಿ ಕೆದರಿದ ಕೇಶಗಾಗಿದಗೆ ಮುದದಿ ಕೂಗಿದರ ಕಾರಣವೇನು ಕೆದರಿದ ಕೇಶಗಾಗಿದಗೆ ಸೋದರಿ 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 ತಂಗಿ ಅಣ್ಣ ಭೀಮಾರ್ಜುನರಿಬ್ಬರಿಗೂ ಹಿತವು ಬೇಡವಂತೆ ನಕಲ ಸಹದೇವರೇನು ಸಿದ್ಧರಿದ್ದಾರೆ ಇದಕ್ಕೆ ನಿನ್ನ ಸಮ್ಮತವೇನಮ್ಮ ಅಣ್ಣ ಮಡದಿಗಾದ ಅಪಮಾನದ ಕಡೆ ಲೇಚ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವೆಂದು ಹೀಗೆ ಹೇಳಲಿ ಅಣ್ಣ ಜನಾರ್ದನ ವೇಣುಲೀಲ ಪ್ರವೀಣ ಸರಗೊಡ್ಡಿ
ಜನಾರ್ದನ ವೇಣುಲೀಲ ಪ್ರವೀಣ ಕೃಷ್ಣ ನೀನು ದುಃಖಿಸಬೇಡ. ಧರ್ಮರಾಯ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಚಿನ ವ್ಯಾಮೋಹವೋ ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಓಹೋ, ಭೀಮಸೇನ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಭಂಡಪಕನನ್ನು ಕೊಂದ ಈ ಮಹಾಧೋರ್ದಂಡ ನಿನಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಸಾಕ ನಡೆದುಕೋ. ಅರ್ಜುನ, ಪಾರ್ಥ, ಪಲ್ಗುಣ, ಕಿರೀಟಿ, ಶ್ವೇತವಾಹನ, ಭೀಮತ್ಸ, ಧನಂಜಯ ದಶನಾಮಧೇಯ ನಿನಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಭಯವನ್ನು ತಂದುಕೊಳ್ಳಿ. ಪಾಂಚಾಲಿ ಅಣ್ಣ ತಂಗಿ, ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲಿಯ ಪಾಲಿನ ಮೃತ್ಯು ಸ್ವರೂಪಿಗಳನ್ನ. ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವೆನು. ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ. ಅಗ್ನಿಗೆ ಆಹುತಿಯಾಗುವೆನು. ಕಣ್ಣೀರು ಕರೆಯಿರುವಲ್ಲವೇ ನಿನ್ನ ಹಬಿಕಮ್ಮನೆಯ ಬದಲಾಗಿ ಹಾಗೆ ಹೆಣ್ಣರ ಕಣ್ಣಲ್ಲಿ ಸಹಸ್ರಾರು ಮಡಿಕಮ್ಮನೆ ಕಾಲನೇ ಕೌರವರಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಗುರು ಸಮಾಪ್ತವನ್ನು ನಡೆದನು. ದುರ್ಯೋಧನ ದುಷ್ಟ ಕೀಟಗಳನ್ನು ಬಗೆದು ಆ ದ್ರುಪದ ಸುತೆ ನಿನ್ನ ಈ ತಿರುಪಡಿಯನ್ನು ಕಟ್ಟಿಸುತ್ತೇನೆ. ಪರಮಾತ್ಮ ಹೇಳೇ ನನ್ನ ಅಭಿಮತ. ಕಾರ್ಮೋಳ ಗುಡಿಗೆ ಬರಲಿ. ಈ ಭೂಮಿ ನಡಿಗೆ ಬಿರಿಯಲಿ. ಹುಟ್ಟಿನ ಬದಗೆ ಸಪ್ತ ಸಾಗರ ಬೋರ್ಗಡೆಯಲಿ. ಕೃಷ್ಣ ಕಾರ್ಮೋಡ ಗುಡಿಗೆ ಬರಲಿ. ಈ ಭೂಮಿ ನಡಿಗೆ ಬಿರಿಯಲಿ. ಹುಟ್ಟಿನ ಬದಗೆ ಸಪ್ತ ಸಾಗರ ಬೋರ್ಗಡೆಯಲಿ. ಗುರುವರ ಸಿರಗಳ ಕಳೆಯದ ಬಿಡನು. ಗುರುವರ ಸಿರಗಳ ಕಳೆಯದ ಬಿಡನು. ಕರದಿ ಕಂಠದಲ್ಲಿ ಮುಳುಗಿ ಬೀಜವ ಕೃಷ್ಣ ಕುಲವ ಕಳೆದಿರುವೆ.
ಕಿರಬಲಗೆ ಸಪ್ತದಾಗಲೇ ಬೋರ್ ಗಡೆಯಲಿ ಪಾಂಚಾಲಿ, ಇದ್ದದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಪ್ರಥಮ ಕರ್ತವ್ಯ. ನೀನು ನಮಗಾಗಿ ಬೇಕಾಗಿರುವುದು ಅದಕ್ಕಾಗಿ ಸಂಧಿಗಾದ ಪ್ರಯತ್ನ. ಪರಮಾತ್ಮ ನಿಮ್ಮ ಇಷ್ಟದಂತೆ ಮಾಡಿ ಪರಮಾತ್ಮ. ಹಾಗಲೇ ಪ್ರಯತ್ನಿಸಿ ನೋಡೋಣ ಧರ್ಮನಂದನ. ಅಣ್ಣ, ತಂಗಿ, ಧರ್ಮಜನ ಮಾತಿನಂತೆ ಸಂಧೆಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನಣ್ಣ. ತಂಗಿ, ಸಂತಪಿಸುವೆ ಏಕೆ ಸೋದರಿ? ಸಂತಪಿಸುವೆ ಏಕೆ ಸೋದರಿ? ಚಿಂತೆ ಎಂದಿಹುದು ಸಂತೈಸಲು ನಾನಿರಲು. ಸಂತಪಿಸುವೆ ಏಕೆ ಸೋದರಿ? ಕುರುರಜ ಸಭೆಯೋಳು ದುರುಳ ದುಶಾಸನ. ಕುರುರಜ ಸಭೆಯೋಳು ದುರುಳ ದುಶಾಸನ. ಸೀರೆಯು ಸೆಳೆದ ಪರೆಯುಡುತ್ತ ಸೀರೆಯು ಸೆಳೆದ ಪರೆಯುಡುತ್ತ ಪರೆಯು ಕೃಷ್ಣ 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 ಎಂದು ಪರೆಯು ಕೃಷ್ಣ 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 ಎಂದು ವರದನಾಗಿ ನಿನ್ನ ಸಲಹಿದನೆ ಕೈಗೆ. ವರದನಾಗಿ ನಿನ್ನ ಸಲಹಿದನೆ ಕೈಗೆ. ಸಂತತಿಸುವೆ ಏಕೆ ಸೋದರಿ? ಚಿಂತೆ ಎಂದಿರುವುದು ಸಂತೈಸಲು ನಾನಿರಲು. ಸಂತತಿಸುವೆ ಏಕೆ ಸಂತತಿಸುವೆ ಏಕೆ ಸಂತತಿಸುವೆ ಏಕೆ ಸೋದರಿ? ತಂಗಿ, ಅಣ್ಣ, ಮಾತೆ ದೇವಿಕೆಯಾಣೆಗೂ ನಿನ್ನಾಡೆಗೂ ನಾನು ಎಂದೆಂದಿಗೂ ನಿನ್ನವನಂತೆ ಭಾವಿಸು. ನಾನು ಹೀಗಲೇ ದುರ್ಯೋಧನ ಬಳಿಗೆ ಹೋಗಿ ಅವನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಇದಕ್ಕೆ ನಿನ್ನ ಪತಿಗಳು ಒಪ್ಪದೆ ಹೋದರೆ ನಾನೇ ಸ್ವತಃ ಯುದ್ಧರಂಗದಲ್ಲಿ ನಿಂತು ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಸುವ ಭಾರ ನನ್ನದು. ಈಗಲಾದರೂ ನಿನ್ನ ಮನಸ್ಸಿಗೆ ಆನಂದವಾಯಿತೇ ತಂಗಿ? ಕೃಷ್ಣ ಬರತಿದ್ದರೆ ದ್ರೌಪದಿಯ ಪಂಥ ಈ ಭೀಮನ ಬಂಧ. ಅಣ್ಣನ ವಹಿಸಿದ 5 ಗ್ರಾಮಗಳು ಅಣ್ಣನಿರಲಿ. ಅದರಲ್ಲಿ ಈ ಭೀಮನಿಗೆ 2 ಊರುಗಳು ಮಾತ್ರ ನನಗಿರಲಿ. ನೀನು ಬಯಸುವ 2 ಊರುಗಳು? ಒಂದು ಆ ದುರ್ಯೋಧನ, ಮತ್ತೊಂದು ಅವರ ತಮ್ಮ ದುಶ್ಯಾಸನ. ಸರಿ, ಅವರಿಬ್ಬರು ರಕ್ತಸ್ಥಾನದೊಂದಿಗೆ ಈ ನನ್ನ ದ್ರೌಪದಿಯ ಮುಡಿಯನ್ನು ಕಟ್ಟಿಸುವ ಪಂಥವನ್ನು ಪಂಥ ಹೀಡೇರಲು ಈ ಭೀಮನಿಗೆ ಸಮಾಧಾನವಿಲ್ಲ. ಕೃಷ್ಣ, ಸಮಾಧಾನವಿಲ್ಲ. ಕೃಷ್ಣ,
ಮರೆಯದಂತ ಸಮಯವೋ ಮಧುರ ಮಾಡ ವೇಳೆಯೋ ಮರೆಯದಂತ ಸಮಯವೋ ಮಧುರ ಗೀತೆ ಹಾಡುವ ಮಧುರ ಗೀತೆ ಹಾಡುವ ನಲುವ ಪ್ರಿಯೇ ಮಧುರ ಮಾಡ ಬೇಡೆಯೋ ಮರೆಯದಂತ ಸಮಯವೋ ಸುಂದರಿ ನಿನ್ನ ಅಂದಕ್ಕೆ ಮನ ಸೋತು ಬಂದೆನು ಸುಂದರಿ ನಿನ್ನ ಅಂದಕ್ಕೆ ಮನ ಸೋತು ಬಂದೆನು ಮಧುರ ಗೀತೆ ಹಾಡುವ ಮಧುರ ಗೀತೆ ಹಾಡುವ ನಲಿವ ಪ್ರಿಯೇ ಮಧುರ ಮಾಡ ವೇಳೆಯೋ ಮರೆಯದಂತ ಸಮಯವೋ ಮಧುರವಾದ ವೇಳೆಯೋ ಮರೆಯದಂತ ಸಮಯವೋ ಮಧುರ ಗೀತೆ ಹಾಡುವ ಮಧುರ ಗೀತೆ ಹಾಡುವ ನಲಿವ ಪ್ರಿಯ ಮಧುರವಾದ ವೇಳೆಯೋ ಮರೆಯದಂತೆ ಸಮಯವೋ ಕಣ್ಣುಗಳು ಮಿಂಚುತ್ತಿರುವ ಕಾಂತವು ಸುಂದರಿ ನಿನ್ನ ಕಣ್ಣುಗಳು ಮಿಂಚುತ್ತಿರುವ ಕಾಂತವು ಮಧುರ ಗೀತೆ ಹಾಡುವ ಮಧುರ ಗೀತೆ ಹಾಡುವ ನಲಿವ ಪ್ರಿಯೇ ಮಧುರ ಮಾಡಬೇಳೆಯೋ ಮರೆಯದಂತ ಸಮಯವೋ ಸರಿ ಪಾಂಚಾಳಿ ನೋಡಿದ್ಯಾ 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 ಈ ಮೈಸಬೇಕು ಸುಂದರ ಭವನ ನಂದದೆ ನೋಡೆ ಸುಂದರ ಭವನ ನಂದದೆ ನೋಡೆ ವಸಂತ ರಾಗದ ಆಡೆ ವಸಂತ ರಾಗದ ಆಡೆ ಅರಳದ ಹೂಗಳ ಪರಿಮಳ ನೋಡಿ ಹರಳದ ಹೂಗಳ ಪರಿಮಳ ನೋಡಿ ಕುಸುಮ ಪರಾಗವಾಡೆ
ಕುಸುಮ ಪರಾಗವ ಹಾಡೆ ಈ ಭವನ ಶೃಂಗಾರ ಭವನ ಈ ಸಮಯ ಆನಂದ ಸಮಯ ಈ ಭವನ ಶೃಂಗಾರ ಭವನ ಈ ಸಮಯ ಆನಂದ ಸಮಯ ಸುಂದರ ಭವನ ನಂದದಿ ನೋಡಿ ವಸಂತರಾಗದ ಹಾಡೆ ವಸಂತರಾಗದ ಹಾಡೆ